ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದಲೂ ಕೂಡ ಒಂದು ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಜೈಲಿನಲ್ಲೇ ಹತ್ಯೆ ಮಾಡಲಾಗಿದೆ. ಪಾಕಿಸ್ತಾನದ ಆರ್ಮಿ ಈ ಕೆಲಸವನ್ನ ಮಾಡಿದೆ. ಪಾಕಿಸ್ತಾನದ ISIನ ಕುಮ್ಮಕ್ಕಿನಿಂದಾಗಿ ಇಮ್ರಾನ್ ಖಾನ್ ಅವರನ್ನ ಮುಗಿಸಲಾಗಿದೆ. ಈ ರೀತಿಯ ಸುದ್ದಿಗಳು ಬಹಳ ಸದ್ದು ಮಾಡ್ತಾ ಇದೆ. ಸಹಜವಾಗಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಬಹಳ ಪ್ಯಾನಿಕ್ಗೆ ಒಳಗಾಗಿದ್ದಾರೆ. ಏನಾಗಿದೆ, ಏನು ಸತ್ಯ ಯಾವುದು, ಅದರ ಶೋಧನೆಯಲ್ಲಿ ಅವರು ಮುಳುಗಿದ್ದಾರೆ. ಆದರೆ ಮಿತ್ರರೇ, ಇದು ಭಾರತದ ಪಾಲಿಗೂ ಕೂಡ ತೀರಾ ಇಂಪಾರ್ಟೆಂಟ್ ಆಗುವಂಥ ವಿಚಾರ. ನಿಮಗಿದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಇಮ್ರಾನ್ ಖಾನ್ ಬದುಕಿದ್ರೇನು ಅಥವಾ ಇಲ್ಲದೇ ಇದ್ರೇನು, ಭಾರತಕ್ಕೇನಾಗಬೇಕು? ಆದರೆ ಇಮ್ರಾನ್ ಖಾನ್ ಒಂದು ವೇಳೆ ಈಗ ಬದುಕಿಲ್ಲ, ಆತನನ್ನು ಸೇನೆ ಮುಗಿಸಿದೆ ಅಂತ ಗೊತ್ತಾಗಿದ್ದೇ ಆದರೆ, ಇಮ್ರಾನ್ ಖಾನ್ ಜೈಲಿನಲ್ಲಿರುವಂತಹ ಸಂದರ್ಭದಲ್ಲಿ ಲಾಕಪ್ ಡೆತ್ ಆಗಿದೆ ಅಂತ ಗೊತ್ತಾಗಿದ್ದೇ ಆದರೆ, ಪಾಕಿಸ್ತಾನದ ಮೇಲೆ ಭಾರತ ಆಪರೇಷನ್ ಸಿಂಧೂರವನ್ನು ಮಾಡುವಂತಹ ಕೆಲಸವೇ ಇಲ್ಲ. ಪಾಕಿಸ್ತಾನದ ಜನ, ಅದರಲ್ಲೂ ಇಮ್ರಾನ್ ಖಾನ್ ಬೆಂಬಲಿಗರಿದ್ದಾರಲ್ಲ, ಅವರೇ ಆಪರೇಷನ್ ಸಿಂಧೂರ ಮಾಡ್ತಾರೆ. ಪಾಕಿಸ್ತಾನದ ಸೇನೆಯನ್ನು ಮತ್ತು ಅಲ್ಲಿರುವಂತಹ ಪೊಪೆಟ್ ಸರ್ಕಾರವನ್ನು ಕಿತ್ತೊಗಿತಾರೆ. ಯಾವುದೇ ರೀತಿಯಲ್ಲೂ ಡೌಟ್ ಇಟ್ಕೊಳ್ಬೇಡಿ. ಹಾಗಾದರೆ ನಿಜವಾಗ್ಲೂ ಕೂಡ ಇಮ್ರಾನ್ ಖಾನ್ ಅವರ ಹತ್ಯೆ ಆಗಿದೆಯಾ? ಮಿಲಿಟರಿ ಏನು ಮಾಡ್ತಾ ಇದೆ? ಇಮ್ರಾನ್ ಖಾನ್ ಪರಿಸ್ಥಿತಿ ಹೇಗಾಗಿದೆ? ಯಾಕೋಸ್ಕರವಾಗಿ ಈ ಸುದ್ದಿ ಹೊರಗೆ ಬಂದಿದೆ? ಇದರ ಸತ್ಯಾಸತ್ಯತೆ ಏನು? ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಮ್ರಾನ್ ಖಾನ್ ಪಾಕಿಸ್ತಾನದ ಲೆಜೆಂಡರಿ ಕ್ರಿಕೆಟರ್, ಜೊತೆಗೆ ಪಾಕಿಸ್ತಾನದ ಮಾಜಿ ಪ್ರಧಾನಿಯೂ ಕೂಡ ಹೌದು. ಆಗಸ್ಟ್ 18, 2018ರಿಂದ ಏಪ್ರಿಲ್ 10, 2022ರವರೆಗೆ ಪಾಕಿಸ್ತಾನದ ಪ್ರಧಾನಿಯಾಗಿ ಇಮ್ರಾನ್ ಖಾನ್ ಕೆಲಸ ಮಾಡಿದ್ರು. ಆದರೆ ಇಮ್ರಾನ್ ಖಾನ್ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲೇ ಸೇನೆ ಮತ್ತು ಇಮ್ರಾನ್ ಖಾನ್ ನಡುವೆ ತಿಕ್ಕಾಟ ಏರ್ಪಡ್ತು. ಆ ತಿಕ್ಕಾಟ ಉಂಟಾಗೋದಕ್ಕೆ ಮುಖ್ಯ ಕಾರಣ ಏನು ಕೇಳಿದ್ರೆ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಾಗಿದ್ದಂತಹ ಜನರಲ್ ಬಾಜ್ವಾ, ಈಗ ಆಸಿಂ ಮುನೀರ್ ಇದಾನಲ್ಲ, ಈತನನ್ನು ಅಧಿಕಾರಕ್ಕೆ ತರಬೇಕು, ಅವನನ್ನು ಆರ್ಮಿ ಚೀಫ್ ಮಾಡಬೇಕು ಅಂತ ಯತ್ನ ಮಾಡ್ತಾನೆ. ಅಂದರೆ ಬಾಜ್ವಾ ರಿಟೈರ್ಡ್ ಆಗ್ತಿದ್ದ ಹಾಗೆ ಆಸಿಂ ಮುನೀರ್ಗೆ ಪಟ್ಟ ಕಟ್ಟಬೇಕು ಅನ್ನುವಂಥದ್ದು ಆತನ ಉದ್ದೇಶ ಆಗಿರುತ್ತೆ. ಆದರೆ ಇಮ್ರಾನ್ ಖಾನ್ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಅದೇನೋ ಗೊತ್ತಿಲ್ಲ, ಇಮ್ರಾನ್ ಖಾನ್ಗೆ ಮೊದಲೇ ತಿಳಿದಿತ್ತೋ ಏನೋ, ಒಂದು ವೇಳೆ ಆಸಿಂ ಮುನೀರ್ ಅಧಿಕಾರಕ್ಕೆ ಬಂದಿದ್ದೇ ಆದರೆ ಈತ ಸರ್ವಾಧಿಕಾರಿ ಆಗ್ತಾನೆ, ನನ್ನನ್ನು ಸೈಡ್ ಲೈನ್ ಮಾಡ್ತಾನೆ, ಇದೆಲ್ಲ ಬಹುಶಃ ಇಮ್ರಾನ್ ಖಾನ್ಗೆ ಮೊದಲೇ ತಿಳಿದಿತ್ತೇನೋ. ಇಮ್ರಾನ್ ಖಾನ್ ಬಾಜ್ವಾ ಪ್ರಸ್ತಾವನೆಗೆ ಒಪ್ಪಿಗೆ ಸೂಚಿಸೋದಿಲ್ಲ. ಇದರಿಂದಾಗಿ ಸೇನೆ ಮತ್ತು ಇಮ್ರಾನ್ ಖಾನ್ ಸರ್ಕಾರದ ನಡುವೆ ತಿಕ್ಕಾಟ ಏರ್ಪಡುತ್ತೆ. ಅಂತಿಮವಾಗಿ 2022ರ ಏಪ್ರಿಲ್ ವೇಳೆಗೆ ಇಮ್ರಾನ್ ಖಾನ್ ಪಾಕಿಸ್ತಾನದ ಸಂಸತ್ತಿನಲ್ಲಿ ಬಹುಮತವನ್ನು ಕಳೆದುಕೊಳ್ತಾನೆ. ಹೀಗಾಗಿ ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬರುತ್ತೆ. ಇಮ್ರಾನ್ ಖಾನ್ ರಾಜೀನಾಮೆ ಕೊಟ್ಟು ಹೊರ ಬರ್ತಾರೆ. ಅದಾದಂತಹ ಕೆಲವೇ ತಿಂಗಳಲ್ಲಿ, ಅಂದರೆ ನವೆಂಬರ್ 2022ರಲ್ಲಿ ಇಮ್ರಾನ್ ಖಾನ್ ಮೇಲೆ ಒಮ್ಮೆ ಹತ್ಯೆ ಯತ್ನವೂ ಕೂಡ ನಡೆಯುತ್ತೆ. ಅಸಾಸಿನೇಷನ್ ಮಾಡುವಂತಹ ಪ್ರಯತ್ನ ಆಗುತ್ತೆ. ಆದರೆ ಇಮ್ರಾನ್ ಖಾನ್ ಕೂದಲೆಳೆಯ ಅಂತರದಲ್ಲಿ ಬಚಾವಾಗ್ತಾರೆ. ಇದಾಗ್ತಿದ್ದ ಹಾಗೆ ಪಾಕಿಸ್ತಾನದ ಸೇನೆ ಇಮ್ರಾನ್ ಖಾನ್ ವಿರುದ್ಧ ಷಡ್ಯಂತ್ರವನ್ನ ಮಾಡಿ ಮೇ 9, 2023ಕ್ಕೆ ಇಮ್ರಾನ್ ಖಾನ್ ಅನ್ನು ಜೈಲಿಗೆ ಹಾಕುತ್ತೆ. ಯಾಕೆ ಸೇನೆ ಇಮ್ರಾನ್ ಖಾನ್ರನ್ನ ಜೈಲಿಗಟ್ಟಿತು, ಇಮ್ರಾನ್ ಖಾನ್ರನ್ನ ರಾಜಕೀಯದಿಂದ ದೂರ ಇರುವಂತೆ ನೋಡ್ಕೊಳ್ತು ಕೇಳಿದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಒಬ್ಬ ಮಾಸ್ ಲೀಡರ್, ಅಂದರೆ ಜನನಾಯಕ, ಜನರಿಂದ ಪ್ರಖ್ಯಾತಿಯನ್ನು ಗಳಿಸಿದಂಥ ನಾಯಕ. ಈಗ PM ಆಗಿರುವಂಥ ಶಾಬಾಜ್ ಶರೀಫ್ ತರ ಪೊಪೆಟ್ ಅಲ್ಲ, ಯಾರದೋ ಕೈಗೊಂಬೆಯಾಗಿ ಕೆಲಸ ಮಾಡುವಂಥ ನಾಯಕ ಅಲ್ಲ. 2022ರಲ್ಲಿ ಇಮ್ರಾನ್ ಖಾನ್ ಅಧಿಕಾರವನ್ನು ಕಳೆದುಕೊಂಡ ಬಳಿಕ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದಾಗಿ ಅವರ ಜನಪ್ರಿಯತೆ ದಿನೇ ದಿನೇ ಹೆಚ್ಚಾಗ್ತಾ ಬರುತ್ತೆ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ಗೆ ಸೇನೆ ಅವಮಾನ ಮಾಡಿದೆ, ಅವಮರ್ಯಾದೆ ಮಾಡಿದೆ, ಅವರಿಗೆ ಅನ್ಯಾಯ ಮಾಡಿದೆ ಎನ್ನುವಂತಹ ಭಾವನೆ ಜನರಲ್ಲಿ ಬಿಲ್ಡ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ 2024ರಲ್ಲಿ ಚುನಾವಣೆ ನಡೀತಾ ಇತ್ತಲ್ಲ, ಆ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ್ ತೆಹರಿಕಿ ಇನ್ಸಾಫ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರುವಂತಹ ಸುಳಿವು ಸಿಗುತ್ತೆ. ಹೀಗಾಗಿ ಸೇನೆಗನ್ಸುತ್ತೆ, ಮತ್ತೊಮ್ಮೆ ಇಮ್ರಾನ್ ಖಾನ್ ಏನಾದರೂ ಭಾರೀ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಿದ್ದೇ ಆದರೆ ನಮ್ಮ ಪವರನ್ನು ಕಡಿಮೆ ಮಾಡಿಬಿಡ್ತಾರೆ. ಸೇನೆಗೆ ಪಾಕಿಸ್ತಾನದಲ್ಲಿ ಉಳಿಗಾಲ ಇಲ್ಲ ಅನ್ನುವಂಥದ್ದು ಪಾಕಿಸ್ತಾನದ ಸೇನೆಗೆ ಅರ್ಥ ಆಗುತ್ತೆ, ಆಸಿಂ ಮುನೀರ್ಗೆ ಅರ್ಥ ಆಗುತ್ತೆ. ಇದೇ ಕಾರಣದಿಂದಾಗಿ ಆಸಿಂ ಮುನೀರ್ ಒಂದು ಷಡ್ಯಂತ್ರವನ್ನು ಮಾಡಿ ಇಮ್ರಾನ್ ಖಾನ್ರನ್ನ ಜೈಲಿಗೆ ಹಾಕ್ತಾನೆ. ಆ ಷಡ್ಯಂತ್ರ ಯಾವ ಹಂತದಲ್ಲಿತ್ತು ಅಂತಂದ್ರೆ, ಇಮ್ರಾನ್ ಖಾನ್ ಮೇಲೆ 100 ಕೇಸ್ಗಳನ್ನು ಹಾಕಲಾಗಿದೆ. ಒಂದೆರಡು ಕೇಸ್ಗಳಲ್ಲ. ಒಂದು ಕೇಸ್ನಲ್ಲಿ ಇಮ್ರಾನ್ ಖಾನ್ಗೆ ಬೇಲ್ ಸಿಕ್ಕಿದ್ರೂ ಕೂಡ ಇನ್ನೊಂದು ಕೇಸ್ನಲ್ಲಿ ಸಿಗಬಾರದು. ಅಂದ್ರೆ ಇಮ್ರಾನ್ ಖಾನ್ ಅವರ ಟೋಟಲ್ ರಾಜಕೀಯ ಭವಿಷ್ಯವೇ ಸಮಾಪ್ತಿ ಆಗಬೇಕು, ಆ ರೀತಿಯಾಗಿ ಮಾಡಲಾಗಿದೆ. ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ್ ತೆಹರಿಕಿ ಇನ್ಸಾಫ್ ಪಕ್ಷವನ್ನೇ ಬ್ಯಾನ್ ಮಾಡಲಾಗಿದೆ, ಅದರ ಚಿಹ್ನೆಯನ್ನು ಕಿತ್ತುಕೊಳ್ಳಲಾಗಿದೆ. ಇಮ್ರಾನ್ ಖಾನ್ ಅವರಿಗೆ ಸ್ವತಃ 5 ವರ್ಷಗಳ ಕಾಲ ರಾಜಕೀಯ ನಿರ್ಬಂಧವನ್ನು ವಿಧಿಸಲಾಗಿದೆ. ಇಮ್ರಾನ್ ಖಾನ್ ಜೊತೆಗೆ ಅವರ ಪಕ್ಷದ ಪ್ರಮುಖ ನಾಯಕರನ್ನು ಕೂಡ ಜೈಲಿಗಟ್ಟಲಾಗಿದೆ. ಅಂದ್ರೆ ಟೋಟಲಿ ಇಮ್ರಾನ್ ಖಾನ್ ಮತ್ತು ಅವರ ಪಕ್ಷವನ್ನ ಪಾಕಿಸ್ತಾನದಲ್ಲಿ ಅಲ್ಲಿನ ಸೇನೆ ಮುಗಿಸಿಬಿಟ್ಟಿದೆ.
ಆದರೆ ಮಿತ್ರರೇ, ಸೇನೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇಮ್ರಾನ್ ಖಾನ್ ಅವರ ಜನಪ್ರಿಯತೆಯನ್ನು ಕಡಿಮೆ ಮಾಡೋದಕ್ಕಾಗ್ತಾ ಇಲ್ಲ. 2024ರಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲೂ ಕೂಡ ಇಮ್ರಾನ್ ಖಾನ್ ಅವರಿಗೆ ಪಕ್ಷ ಇರಲಿಲ್ಲ. ಸ್ವತಃ ಇಮ್ರಾನ್ ಖಾನ್ ಜೈಲಿನಲ್ಲಿದ್ದರು, ಅವರ ಪಾರ್ಟಿಯ ಸೀನಿಯರ್ ಲೀಡರ್ಸ್ಗಳು ಜೈಲಿನಲ್ಲಿದ್ದರು, ಅವರ ಪಕ್ಷದ ಚಿಹ್ನೆ ಇರಲಿಲ್ಲ. ಇಷ್ಟಾದರೂ ಸಹ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಚಿಹ್ನೆ ಇಲ್ಲದೆ ಪಕ್ಷೇತರವಾಗಿ ತಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಿಸ್ತಾರೆ. ಇಮ್ರಾನ್ ಖಾನ್ ಅವರ ಬೆಂಬಲಿಗರ ಸಂಖ್ಯೆಯೇ ಪಾಕಿಸ್ತಾನ ಸಂಸತ್ತಿನಲ್ಲಿ ಜಾಸ್ತಿ ಇದೆ. ಆದರೆ ಪಾಕಿಸ್ತಾನದ ಸೇನೆ ಏನು ತಂತ್ರ ಮಾಡುತ್ತೆ ಅಂತಂದ್ರೆ, ನವಾಜ್ ಶರೀಫ್ ಪಕ್ಷ ಮತ್ತು ಈ ಬಿಲಾವಲ್ ಭುಟ್ಟೋ ಪಕ್ಷವನ್ನು ಸೇರಿಸ್ಬಿಟ್ಟು ಪಾಕಿಸ್ತಾನದಲ್ಲಿ ಈ ಶಹಬಾಜ್ ಶರೀಫ್ ಅನ್ನುವಂತಹ ಪೊಪೆಟ್ಟನ್ನು ತಂದು ಪಾಕಿಸ್ತಾನದ ಪ್ರಧಾನಿಯನ್ನಾಗಿ ನೇಮಿಸುತ್ತೆ. ಇಮ್ರಾನ್ ಖಾನ್ ಮೇಲೆ ಇಷ್ಟೆಲ್ಲ ದಬ್ಬಾಳಿಕೆ ಮಾಡಿ ಅವರನ್ನು ಜೈಲಿಗೆ ಹಾಕಿದ್ರೂ ಕೂಡ ಆತನ ಪ್ರಾಮುಖ್ಯತೆ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಇವತ್ತಿಗೂ ಕೂಡ ಆತ ಒಬ್ಬ ಜನಪ್ರಿಯ ನಾಯಕ. ಆತನ ಬೆಂಬಲಿಗರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇಮ್ರಾನ್ ಖಾನ್ ಇವತ್ತಲ್ಲ ನಾಳೆ ಹೊರಗೆ ಬರ್ತಾರೆ, ಅವರು ಮತ್ತೊಮ್ಮೆ ಪಾಕಿಸ್ತಾನದ ಪ್ರಧಾನಿ ಆಗ್ತಾರೆ ಅಂತ ಕನಸು ಕಾಣ್ತಾ ಇದ್ದಾರೆ. ಇದು ಈ ಮುಲ್ಲಾ ಮುನೀರನ ಮಹತ್ವಾಕಾಂಕ್ಷೆಗೆ ಬಹಳ ದೊಡ್ಡ ಪೆಟ್ಟು ಕೊಡ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಆಸಿಮ್ ಮುನೀರ್ ಈಗಾಗಲೇ ಪಾಕಿಸ್ತಾನದಲ್ಲಿ ಸರ್ವಾಧಿಕಾರಿ ಆಗೋದಕ್ಕೆ ಕೊನೆಯ ಮೆಟ್ಟಿಲವರೆಗೂ ಕೂಡ ಹತ್ತಿದ್ದಾನೆ. ಇನ್ನೊಂದೇ ಮೆಟ್ಟಿಲು ಬಾಕಿ ಇರೋದು ಆತ ಸರ್ವಾಧಿಕಾರಿಯಾಗಿ ಪಟ್ಟಾಭಿಷಕ್ತನಾಗೋದಕ್ಕೆ. ಪಾಕಿಸ್ತಾನದ ಸಂವಿಧಾನಕ್ಕೆ 27ನೇ ತಿದ್ದುಪಡಿಯನ್ನ ಮಾಡಿ ಈ ಆಸಿಮ್ ಮುನೀರ್ಗೆ ವಿಶೇಷವಾದಂತಹ ಅಧಿಕಾರವನ್ನು ಕಲ್ಪಿಸಲಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಈ ಆಸಿಮ್ ಮುನೀರ್ ಪಾಕಿಸ್ತಾನದ ಪ್ರಧಾನಿ, ಪಾಕಿಸ್ತಾನದ ಅಧ್ಯಕ್ಷ, ಪಾಕಿಸ್ತಾನದ ನ್ಯಾಯಾಧೀಶ ಇವರೆಲ್ಲರಿಗಿಂತಲೂ ಕೂಡ ಮೇಲಿನ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾನೆ. ಈಗಿರುವಂತಹ ಸನ್ನಿವೇಶವನ್ನು ನೋಡಿದ್ರೆ ಈ ಆಸಿಮ್ ಮುನೀರ್ ಯಾವಾಗ ಬೇಕಾದರೂ ಪಾಕಿಸ್ತಾನದ ಸರ್ವಾಧಿಕಾರಿಯಾಗಿ ರೂಪುಗೊಳ್ಳಬಹುದು. ಅಂದ್ರೆ ಈಗ ಅಲ್ವಾ ಅಂತ ನೀವು ಪ್ರಶ್ನೆ ಕೇಳಬೇಡಿ. ಆತ ಈಗಲೂ ಕೂಡ ಸರ್ವಾಧಿಕಾರಿನೇ, ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡ್ತಿರೋದೇ ಆಸಿಮ್ ಮುನೀರ್. ಆದರೆ ಅಧಿಕೃತವಾಗಲ್ಲ. ನಾಳೆಯ ದಿನ ಪಾಕಿಸ್ತಾನದ ಸರ್ಕಾರವನ್ನು ಬದಿಗೆಸೆದು ಬಿಟ್ಟು ಈತನೇ ಅಧಿಕಾರಕ್ಕೆ ಬಂದು ಕೂರಬಹುದು. ಆ ಸನ್ನಿವೇಶದಲ್ಲಿ ಪಾಕಿಸ್ತಾನದ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಇಮ್ರಾನ್ ಖಾನ್ ಬೆಂಬಲಿಗರೇನಾದರೂ ವಿಪರೀತವಾದಂತಹ ಪ್ರತಿಭಟನೆ ಮಾಡಿದ್ದೇ ಆದರೆ, ಅವರು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಶುರು ಮಾಡಿದ್ದೇ ಆದರೆ, ಆಗ ಆಸಿಮ್ ಮುನೀರ್ಗೆ ಬಹಳ ದೊಡ್ಡ ಅಡ್ಡಿ ಉಂಟಾಗುತ್ತೆ. ಇದರ ಅರ್ಥ ಏನು ಕೇಳಿದ್ರೆ, ಆಸಿಮ್ ಮುನೀರ್ನ ಮಹತ್ವಾಕಾಂಕ್ಷೆಗೆ ಸದ್ಯ ಇರುವಂತಹ ರೋಡ್ ಹಂಪ್ ಯಾವುದು ಕೇಳಿದ್ರೆ ಅದು ಇಮ್ರಾನ್ ಖಾನ್. ಹೀಗಾಗಿ ಇಮ್ರಾನ್ ಖಾನ್ರನ್ನ ಮುಗಿಸೋದಕ್ಕೆ ಪಾಕಿಸ್ತಾನದ ಸೇನೆ ಸ್ಕೆಚ್ ಆಗಿದೆ ಎನ್ನುವಂತಹ ಅನೇಕ ಸುದ್ದಿಗಳಿದ್ವು. ಆದರೆ ಈ ನಡುವೆ ಇದ್ದಕ್ಕಿದ್ದಂತೆ ಒಂದು ಸುದ್ದಿ ಬರ್ತಾ ಇದೆ, ಇಮ್ರಾನ್ ಖಾನ್ ಜೈಲಿನಲ್ಲೇ ಡೆತ್ ಆಗಿದ್ದಾರೆ, ಅವರೀಗ ಬದುಕಿಲ್ಲ, ಇಂತಹ ಸುದ್ದಿಗಳು ಬರ್ತಾ ಇದೆ. ಈ ಸುದ್ದಿ ಹೇಗೆ ಬಂತು, ಇದರ ಮೂಲ ಏನು ಕೇಳಿದ್ರೆ, ಇಮ್ರಾನ್ ಖಾನ್ ಅವರ ಸೋದರಿ ಜೈಲಿನಲ್ಲಿರುವಂತಹ ಇಮ್ರಾನ್ ಖಾನ್ರನ್ನ ಭೇಟಿಯಾಗೋದಕ್ಕೆ ಸತತ 1 ತಿಂಗಳಿನಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಜೈಲಿನ ಅಧಿಕಾರಿಗಳು ಇಮ್ರಾನ್ ಖಾನ್ ಅವರನ್ನ ಭೇಟಿಯಾಗೋದಕ್ಕೆ ಅವರ ಸೋದರಿಗೆ ಬಿಡ್ತಾ ಇಲ್ಲ. ಇಷ್ಟು ಮಾತ್ರ ಅಲ್ಲ, ಕಳೆದ 1 ತಿಂಗಳಿನಿಂದ ಇಮ್ರಾನ್ ಖಾನ್ರಿಂದ ಹೊರಗಡೆ ಸಮಾಜಕ್ಕೆ ಯಾವುದೇ ಮೆಸೇಜ್ಗಳು ಕೂಡ ಬರ್ತಾ ಇಲ್ಲ. ಈ ಹಿಂದೆ ಇಮ್ರಾನ್ ಖಾನ್ ಪತ್ರಗಳನ್ನು ಬರೀತಾ ಇದ್ರು, ಆಡಿಯೋ ಮೆಸೇಜ್ ಅನ್ನು ಕಳುಹಿಸ್ತಾ ಇದ್ರು, ಅದಕ್ಕೆಲ್ಲ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಅವರ ಕುಟುಂಬಸ್ಥರಿಗೆ ಕೆಲವೊಮ್ಮೆ ಭೇಟಿಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗ್ತಾ ಇತ್ತು. ಆದರೆ ಕಳೆದ 1 ತಿಂಗಳಿನಿಂದ ಇದು ಯಾವುದೂ ಕೂಡ ಆಗ್ತಾ ಇಲ್ಲ. ಯಾವ ಪತ್ರನೂ ಬಂದಿಲ್ಲ, ಯಾವ ಮೆಸೇಜು ಬಂದಿಲ್ಲ. ಇಮ್ರಾನ್ ಖಾನ್ರನ್ನ ಭೇಟಿಯಾಗೋದಕ್ಕೆ ಅವರ ಕುಟುಂಬಸ್ಥರಿಗಾಗ್ಲಿ ಅವರ ರಾಜಕೀಯ ಫಾಲೋವರ್ಸ್ಗಳಿಗಾಗ್ಲಿ ಯಾರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ತಾ ಇಲ್ಲ. ಹೀಗಾಗಿ ಇಮ್ರಾನ್ ಖಾನ್ರ ಸಹೋದರಿ ಒಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ನನ್ನ ಅಣ್ಣನನ್ನ ಜೈಲಿನಲ್ಲೇ ಮುಗಿಸಲಾಗಿದೆ, ಇಮ್ರಾನ್ ಖಾನ್ ಬದುಕಿರುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಪಾಕಿಸ್ತಾನದ ISI ಮತ್ತು ಪಾಕಿಸ್ತಾನದ ಸೇನೆ ಜಂಟಿಯಾಗಿ ಇಮ್ರಾನ್ ಖಾನ್ರನ್ನ ಮುಗಿಸಿದೆ, ಹೀಗಂತ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇದಾಗ್ತಿದ್ದ ಹಾಗೆ ಇಮ್ರಾನ್ ಖಾನ್ ಪರವಾದಂತಹ ಲಾಯರ್ಸ್ಗಳು ಕೂಡ ಖಾನ್ರನ್ನ ಭೇಟಿಯಾಗೋದಕ್ಕೆ ಜೈಲಿಗೆ ಹೋಗಿದ್ರು. ಆಗ್ಲೂ ಕೂಡ ಇಮ್ರಾನ್ ಖಾನ್ ಭೇಟಿಗೆ ಯಾವುದೇ ಅವಕಾಶವನ್ನು ಕೊಟ್ಟಿಲ್ಲ. ಮಿತ್ರರೇ, ಜೈಲಿನಲ್ಲಿರುವಂತಹ ಕೈದಿಗೂ ಕೂಡ ಲಾಯರ್ಗಳನ್ನ ಭೇಟಿಯಾಗೋದಕ್ಕೆ ಅವಕಾಶವನ್ನು ಕೊಡಲೇಬೇಕು. ಅದು ಯಾವುದೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಾದ್ರೂ ಕೂಡ ಅಂತಹದೊಂದು ಅವಕಾಶವನ್ನು ಕಲ್ಪಿಸಿರುತ್ತೆ. ಒಬ್ಬ ವ್ಯಕ್ತಿಗೆ ತನ್ನನ್ನು ತಾನು ತಪ್ಪಿತಸ್ಥ ಅಲ್ಲ ಅಂತ ಸಾಬೀತುಪಡಿಸಿಕೊಳ್ಳೋದಕ್ಕೆ ಅವಕಾಶಗಳನ್ನು ಕೊಡಲಾಗುತ್ತೆ. ಹೀಗಾಗಿ ಆತನ ಮೇಲೆ ಎಷ್ಟೇ ಗಂಭೀರ ಆರೋಪಗಳಿದ್ರೂ ಕೂಡ ಆತನಿಗೆ ಲಾಯರ್ ಅನ್ನ ನೇಮಿಸಿಕೊಳ್ಳುವಂತಹ, ಲಾಯರ್ ಜೊತೆ ಮಾತನಾಡುವಂತಹ ಎಲ್ಲ ಅವಕಾಶವನ್ನು ಕೊಡಲಾಗುತ್ತೆ. ಅದರಲ್ಲೂ ಕೂಡ ಇಮ್ರಾನ್ ಖಾನ್ ಒಬ್ಬ ರಾಜಕೀಯ ಕೈದಿ, ಪಾಕಿಸ್ತಾನದಲ್ಲಿ ಪ್ರಧಾನಿಯಂತಹ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂಥವರು. ಅವರಿಗೆ ಒಬ್ಬ ಲಾಯರನ್ನ ಭೇಟಿಯಾಗೋದಕ್ಕೆ ಅವಕಾಶ ಇಲ್ಲ ಅಂತಂದ್ರೆ ಅನುಮಾನಗಳು ಬರದೇ ಇರುತ್ತಾ? ಸರ್ಕಾರ ಏನೋ ಹೈಡ್ ಮಾಡ್ತಾ ಇದೆ, ಇಮ್ರಾನ್ ಖಾನ್ ಬದುಕಿದರೋ ಇಲ್ವೋ, ಯಾಕೋಸ್ಕರವಾಗಿ ಅವರ ಭೇಟಿಗೆ ಅವಕಾಶ ಕೊಡ್ತಾ ಇಲ್ಲ, ಅವರ ಕಂಡೀಷನ್ ಏನಾಗಿದೆ, ಇದೆಲ್ಲದರ ಬಗ್ಗೆ ಅನುಮಾನಗಳು ದಟ್ಟವಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಇಮ್ರಾನ್ ಖಾನ್ ಬದುಕಿಲ್ಲ ಅನ್ನುವಂಥ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆದರೆ ಮಿತ್ರರೇ, ಪಾಕಿಸ್ತಾನದ ಮಾಧ್ಯಮಗಳು ಈ ವಿಚಾರದಲ್ಲಿ ಏನು ಹೆಚ್ಚು ಸದ್ದು ಮಾಡ್ತಾ ಇಲ್ಲ. ಯಾಕೆಂತಂದರೆ ಪಾಕಿಸ್ತಾನದ ಮಾಧ್ಯಮಗಳನ್ನು ಈಗ ಟೋಟಲಿ ಸೇನೆ ಕಂಟ್ರೋಲ್ ಮಾಡ್ತಾ ಇದೆ. ಸೇನೆಗೆ ವಿರುದ್ಧವಾಗಿ ಪಾಕಿಸ್ತಾನದ ಮಾಧ್ಯಮಗಳು ಯಾವುದೇ ಸುದ್ದಿಯನ್ನು ಬಿತ್ತರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಹಂತದಲ್ಲಿ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾವನ್ನು ಕೂಡ ಸೇನೆ ಕಂಟ್ರೋಲ್ ಮಾಡ್ತಾ ಇದೆ. ಈಗ ಇಮ್ರಾನ್ ಖಾನ್ ಕುರಿತಾಗಿ ಒಂದು ಗಾಳಿ ಸುದ್ದಿ ಬಂದಿದೆಯಲ್ಲ, ಇದಕ್ಕೆ 2 ಆಯಾಮಗಳಿದೆ. ಮೊದಲನೇದಾಗಿ ಸೇನೆ ಸ್ವತಃ ಈ ಸುದ್ದಿಯನ್ನು ಹರಿಬಿಟ್ಟಿರಬಹುದು ಅಂತ. ಅದು ಯಾಕೆ ಕೇಳಿದ್ರೆ, ಇವತ್ತಲ್ಲ ನಾಳೆ ಇಮ್ರಾನ್ ಖಾನ್ರನ್ನ ಮುಗಿಸೋದಕ್ಕೆ ಸೇನೆ ಸ್ಕೆಚ್ ಇಟ್ಟಿದೆ.
ಹಾಗೇನಾದರೂ ಸೇನೆ ಇಮ್ರಾನ್ ಖಾನ್ರನ್ನ ಮುಗಿಸಿದ್ದೇ ಆದರೆ ಸಮಾಜ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ, ಅವರ ಬೆಂಬಲಿಗರು ಯಾವ ರೀತಿಯಾಗಿ ವರ್ತಿಸ್ತಾರೆ, ಇದನ್ನು ನೋಡೋದಕ್ಕಂತಲೇ ಸೇನೆ ಈ ರೀತಿಯಾದಂತಹ ಸುದ್ದಿಯನ್ನು ಹರಿಬಿಟ್ಟಿರಬಹುದು. ಲಾಕಪ್ ಡೆತ್ ಆಗಿದೆ ಎನ್ನುವಂಥ ಸುದ್ದಿಯನ್ನು ಹೊರಬಿಟ್ಟು ಖಾನ್ ಬೆಂಬಲಿಗರು ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ಪರೀಕ್ಷಿಸಿದ್ದಿರಬಹುದು. ಹೀಗಂತಲೂ ಕೂಡ ಒಂದು ವಾದ ಇದೆ. ಇನ್ನೊಂದು ವಾದ ಏನು ಕೇಳಿದ್ರೆ, ಇಮ್ರಾನ್ ಖಾನ್ ಅವರು ಈಗಾಗಲೇ ಬದುಕಿಲ್ಲ, ಅವರನ್ನು ಮುಗಿಸಾಗಿದೆ. ಕೆಲ ತಿಂಗಳ ಬಳಿಕ ಇಮ್ರಾನ್ ಖಾನ್ ಈ ಹಿಂದೆಯೇ ತೀರ್ ಹೋಗಿದ್ದಾರೆ, ಇಂತಿಂಥ ಕಾರಣದಿಂದಾಗಿ ತೀರ್ ಹೋಗಿದ್ದಾರೆ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡುವ ಕಾರಣದಿಂದಾಗಿ ಈ ವಿಷಯವನ್ನು ಬಹಿರಂಗಪಡಿಸಿರಲಿಲ್ಲ ಅಂತ ಪಾಕಿಸ್ತಾನದ ಸರ್ಕಾರ ಮುಂದೆ ಯಾವತ್ತೋ ಘೋಷಣೆ ಮಾಡಿಬಿಡಬಹುದು. ಹೀಗೊಂದು ವಾದವೂ ಕೂಡ ಇದೆ. ಮಿತ್ರರೇ, ಈ ಎರಡೂ ವಾದವನ್ನು ಕೇಳಿದ್ರೂ ಕೂಡ ಭಾರತೀಯರಿಗೆ ನಗು ಬರುತ್ತೆ. ಯಾಕೆಂದರೆ ನಮ್ಮ ದೇಶದಲ್ಲಿ ಇದನ್ನೆಲ್ಲ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಒಬ್ಬ ಮಾಜಿ ಪ್ರಧಾನಿಯನ್ನು ಜೈಲಿಗೆ ಹಾಕಿ ಈ ರೀತಿಯಾಗಿ ಟ್ರೀಟ್ ಮಾಡೋದಾಗಿರಬಹುದು. ಮಾಜಿ ಪ್ರಧಾನಿ ಆಗಿರಲಿ ರೀ, ಒಬ್ಬ ಸಾಮಾನ್ಯ ರಾಜಕಾರಣಿಯನ್ನು ಜೈಲಿಗೆ ಹಾಕಿದ್ರೆ ನಮ್ಮಲ್ಲಿ ಯಾವ ರೀತಿಯಾದಂತಹ ಉದ್ವಿಗ್ನತೆ ಉಂಟಾಗುತ್ತೆ ಅಂತ ನೀವೆಲ್ಲ ನೋಡಿದಿರಿ. ಒಬ್ಬ ಮುಖ್ಯಮಂತ್ರಿ ಜೈಲಿಗೆ ಹೋಗಿರ್ತಾರಪ್ಪ, ಅದು ಕೂಡ ಭ್ರಷ್ಟಾಚಾರದ ಆರೋಪದಲ್ಲಿ. ಅದನ್ನೇ ಬಹಳ ದೊಡ್ಡ ರಾಜಕೀಯ ಷಡ್ಯಂತ್ರ ಅಂತ ನಮ್ಮ ದೇಶದಲ್ಲಿ ಬಿಂಬಿಸಲಾಗುತ್ತೆ. ಭಾರತದಲ್ಲಿ ಸಂವಿಧಾನವೇ ಸಂಕಷ್ಟದಲ್ಲಿದೆ ಅಂತ ಕೆಲವರು ಬೊಬ್ಬೆ ಹೊಡಿತಾರೆ. ಆದರೆ ಪಾಕಿಸ್ತಾನದಲ್ಲಿ ಇದೆಲ್ಲವೂ ಕೂಡ ಮಾಮೂಲಿ. ಪಾಕಿಸ್ತಾನಕ್ಕೆ ಇದೇನು ಹೊಸತಲ್ಲ. ಈ ಹಿಂದೆಯೂ ಕೂಡ ಮಾಜಿ ಪ್ರಧಾನಿಯ ವಿಚಾರದಲ್ಲಿ ಪಾಕಿಸ್ತಾನ ಹೀಗೆ ನಡೆದುಕೊಂಡಿದೆ. ನೀವೆಲ್ಲ ಜುಲ್ಫಿಕರ್ ಅಲಿ ಭುಟ್ಟೋ ಹೆಸರನ್ನ ಕೇಳಿರಬಹುದು. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿ PPP ಪಕ್ಷದ ಸಂಸ್ಥಾಪಕ, ಜೊತೆಗೆ ಪಾಕಿಸ್ತಾನದ ಮಾಜಿ ಪ್ರಧಾನಿಯೂ ಕೂಡ ಹೌದು. ಇವರನ್ನು 1979ರಲ್ಲಿ ಜೈಲಿಗಟ್ಟಲಾಗುತ್ತೆ. ಅವರ ಮೇಲೆ ಅನೇಕ ಆರೋಪಗಳನ್ನು ಹೊರಿಸಲಾಗಿರುತ್ತೆ. ಇನ್ನೊಂದು ಕಡೆಯಲ್ಲಿ ಪಾಕಿಸ್ತಾನ ಸೇನಾ ಸರ್ವಾಧಿಕಾರಿಯ ಕೈಗೆ ಹೋಗಿರುತ್ತೆ. ಆ ಸಂದರ್ಭದಲ್ಲಿ ಜುಲ್ಫಿಕರ್ ಅಲಿ ಭುಟ್ಟೋರನ್ನ ಯಾವುದೇ ರೀತಿಯಲ್ಲೂ ಕೋರ್ಟ್ನಲ್ಲಿ ಟ್ರಯಲ್ ನಡೆಸದೆ, ಅಂದ್ರೆ ಅವ್ರ ಮೇಲೆ ಏನು ಕೇಸ್ ಇತ್ತೋ ಅದನ್ನ ಕೋರ್ಟ್ನಲ್ಲಿ ವಿಚಾರಣೆಗೆ ಒಳಪಡಿಸದೆ ನೇರವಾಗಿ ಗಲ್ಲಿಗೆ ಹಾಕಲಾಗುತ್ತೆ. ಅಂದ್ರೆ ಪಾಕಿಸ್ತಾನದಲ್ಲಿ ಇದೆಲ್ಲದೂ ಕೂಡ ಕಾಮನ್. ಈಗ ಇಮ್ರಾನ್ ಖಾನ್ ವಿಚಾರದಲ್ಲಿ ಆಗ್ತಾ ಇದೆಯಲ್ಲ, ಇದೇನು ಹೊಸತಲ್ಲ. ಆದರೆ ಒಂದು ವಿಚಾರವನ್ನು ನೆನಪಿನಲ್ಲಿಡಿ, ಇಮ್ರಾನ್ ಖಾನ್ ನಿಜವಾಗ್ಲೂ ಬದುಕಿಲ್ಲ, ಅವರ ಹತ್ಯೆ ಆಗಿದೆ, ಲಾಕಪ್ ಡೆತ್ ಆಗಿದೆ, ಇದು ಕನ್ಫರ್ಮ್ ಆಗಿದ್ದೇ ಆದರೆ ಪಾಕಿಸ್ತಾನ ಹೊತ್ತಿ ಉರಿಯುತ್ತೆ. ಯಾಕೆ ಗೊತ್ತಾ? ಇಮ್ರಾನ್ ಖಾನ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಲೀಡರ್, ಜನನಾಯಕ. ನಾನು ಆಗಲೇ ಕೂಡ ನಿಮಗೆ ಹೇಳಿದೆ, ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ, ಅವರೊಬ್ಬ ಫೇಮಸ್ ಕ್ರಿಕೆಟರ್ ಕೂಡ ಹೌದು. 1992ರಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಟೀಮ್ ವಿಶ್ವಕಪ್ ಅನ್ನು ವಿನ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಟೀಮ್ನ ಕ್ಯಾಪ್ಟನ್ ಆಗಿದ್ರು. ಇಮ್ರಾನ್ ಖಾನ್ ರಾಜಕೀಯವಾಗಿ ಎಷ್ಟು ಫೇಮಸ್ಸೋ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕ್ರಿಕೆಟರ್ ಆಗಿ ಪಾಕಿಸ್ತಾನದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇಷ್ಟು ಮಾತ್ರ ಅಲ್ಲ, ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ ರಾಷ್ಟ್ರೀಯತೆಯನ್ನು ಬಿತ್ತಿದಂತಹ ನಾಯಕನೂ ಕೂಡ ಹೌದು. ಪಾಕಿಸ್ತಾನ ಸೇನೆಯ ಕಂಟ್ರೋಲ್ನಲ್ಲಿ ಇರಬಾರ್ದು, ಪಾಕಿಸ್ತಾನ ಒಂದು ಪ್ಯೂರ್ ಪ್ರಜಾಪ್ರಭುತ್ವ ಆಗಿರಬೇಕು, ಜೊತೆಗೆ ಅಮೆರಿಕಾಗೆ ಪಾಕಿಸ್ತಾನ ತಲೆಬಾಗಬಾರದು, ಹೀಗೆಲ್ಲ ಇಮ್ರಾನ್ ಖಾನ್ ಪ್ರತಿಪಾದಿಸ್ತಾ ಇದ್ರು. ನಿಮಗೆಲ್ಲ ನೆನಪಿರಬಹುದು, ಇಮ್ರಾನ್ ಖಾನ್ 2022ರಲ್ಲಿ ಅಧಿಕಾರವನ್ನು ಕಳೆದುಕೊಂಡಂತಹ ಸಂದರ್ಭದಲ್ಲಿ ಅವರು ನೇರಾನೇರವಾಗಿ ಅಮೆರಿಕದ ಮೇಲೆ ಆರೋಪವನ್ನು ಹೊರಿಸಿದ್ರು. ಇವತ್ತು ಪಾಕಿಸ್ತಾನದಲ್ಲಿ ರಾಜಕೀಯ ಪಲ್ಲಟ ಆಗೋದಕ್ಕೆ ಅಮೆರಿಕವೇ ಕಾರಣ, ಅಮೆರಿಕದ ಷಡ್ಯಂತ್ರ, ಬೈಡನ್ ಸರ್ಕಾರದ ಷಡ್ಯಂತ್ರ ಅಂತ ಅವರು ಆರೋಪ ಹೊರಿಸಿದ್ರು. ಜೊತೆಗೆ ಅಮೆರಿಕ ಪಾಕಿಸ್ತಾನದಲ್ಲಿ ಸೇನಾ ನೆಲೆಯನ್ನು ಕೇಳದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾವು ಕೊಡೋದಿಲ್ಲ, ಅದು ಸಾಧ್ಯವೇ ಇಲ್ಲದಂತಹ ಮಾತು ಅಂತ ತಿರಸ್ಕರಿಸಿದ್ರು. ಅಂದ್ರೆ ಟೋಟಲಿ ಇಮ್ರಾನ್ ಖಾನ್ ಅಮೆರಿಕವನ್ನ ಕೂಡ ಎದುರು ಹಾಕೊಂಡಿದ್ರು. ಹೀಗಾಗಿ ಇಮ್ರಾನ್ ಖಾನ್ ಅವರ ಪಾಪ್ಯುಲಾರಿಟಿ ಈಗಲೂ ಕೂಡ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಮಟ್ಟಿಗಿದೆ. ಇಂತಹ ಇಮ್ರಾನ್ ಖಾನ್ ವಿಚಾರದಲ್ಲಿ ಪಾಕಿಸ್ತಾನದ ಸೇನೆ ಏನೇ ಸ್ಟೆಪ್ ತೆಗೆದುಕೊಂಡ್ರೂ ಕೂಡ ಅದು ಭಾರಿ ದೊಡ್ಡ ವಿಧ್ವಂಸಕ್ಕೆ ಕಾರಣ ಆಗಬಹುದು. ಈ ವಿಚಾರದಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿಂದು ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.